ಹೆಲೋ ಎವ್ರಿಬಡಿ. ಸರ್ ನಾವು ಇವತ್ತು ಎಲ್ಲಿದ್ದೇವೆ? ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ ನಮ್ಮ ಈ ರಾಯಲ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಿಗೆ ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಫಾಲೋ ಫಾಲೋ ಮಾಡ್ತಾರೆ, ಮಾಡ್ತಾ ಇದ್ದಾರೆ, ಶೇರ್ ಅವರಿಗೆ ಮಾಡ್ತಾರೆ, ಯಾರೆಲ್ಲ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡ್ತಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ನಮಗೆ ತುಂಬ ಕಾಲ್ಸ್ ಬರ್ತದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಕರೆಕ್ಟ್. ಹಾಗಾಗಿ ಎಲ್ಲರಿಗೆ ಮತ್ತೊಮ್ಮೆ ನಾನು ನಮ್ಮ ನಮ್ಮ ಎಲ್ಲ ಯೂಟ್ಯೂಬ್ ಯೂಟ್ಯೂಬ್ ಫ್ಯಾಮಿಲಿಗೆ. ಫ್ಯಾಮಿಲಿಗೆ ಎಲ್ಲ ಹೌದು, ಫ್ಯಾಮಿಲಿಗೆ ಸಹ ಹೌದು. ಎಲ್ಲರಿಗೆ ಸಹ ಧನ್ಯವಾದಗಳು ಹೇಳಲಿಕ್ಕೆ ಅರ್ಪಿಸುತ್ತೇನೆ. ಅದಲ್ಲದೆ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ತುಂಬ ಫೇಮಸ್ ಆಗಿರುವ ಮೂಡುಬಿದಿರೆ, ಓಕೆ. ಅಲ್ಲಿಂದ ಕಾರ್ಕಳ ಹೋಗುವ ನಡುವಿನಲ್ಲಿ ಬೆಳುವಾಯಿ ಒಂದು ಊರು ಸಿಗ್ತದೆ. ಆ ಊರಿಂದ ನಾವು 5 ಕಿಲೋಮೀಟರ್ 6 ಕಿಲೋಮೀಟರ್ ಒಳಗಿದ್ದೇವೆ. ನಮ್ಮ ಒಂದು ಕ್ಲೈಂಟ್ ಒಂದು ಒಳ್ಳೆ ಒಂದು ತೋಟ ಸೇರಿದೆ, ಅಡಿಕೆದು ತೋಟ. ಸೊ ಒಳಗೆ ಬನ್ನಿ ಸರ್, ನಾನು ನಿಮಗೆ ತೋರಿಸ್ತೇನೆ. ಸರ್ ಇದು ತೋಟ ಈಗದ ಕಾಲದಲ್ಲಿ ತೋಟ ನಡೀತದ? ಬೆಸ್ಟ್ ಈಗಿನ ಕಾಲದಾಗ, ಯಾಕೆಂದರೆ ನಮ್ಮದು ಈ ಗೌರ್ಮೆಂಟಲ್ಲಿ ಫುಲ್ ಸಪೋರ್ಟ್ ಉಂಟು. ಕೃಷಿ ಇಲಾಖೆಯಲ್ಲಿ, ನೀವು ತೋಟಗಾರಿಕೆ ಸ್ವಂತ ಒಂದು ಇಲಾಖೆಯಲ್ಲಿ ಅಗ್ರಿಕಲ್ಚರಿಸ್ಟ್ ಅಲ್ಲ? ನಾವೊಂದು ಸ್ವಂತ ಅಗ್ರಿಕಲ್ಚರ್, ನನ್ನದೊಂದು ತೋಟ ಉಂಟು. ನಿಮ್ಮ ತೋಟ ಇದೆ, ಸ್ವಂತ ತೋಟ ಇದೆ. ದೇವರ ಕೃಪೆಯಿಂದ ಒಳ್ಳೆ ಇನ್ಕಮ್ ಸಹ ಉಂಟು, ಅದರಲ್ಲಿ ಇನ್ಕಮ್ ಸಹ ತೊಂದರೆ ಇಲ್ಲ. ಉಂಟದಲ್ಲಿ. ಓಕೆ. ನಾವು ಒಳಗೆ ಬನ್ನಿ ತೋರಿಸ್ತೇವೆ ನಿಮಗೆ. ಸರ್, ನಾನು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾಕೆಂದರೆ ಈಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ನಂಬರ್ ಒನ್. ನಿಮ್ಮ ಈ ಬಿಸ್ನೆಸ್ ಆಗಲಿ, ಐ ಟಿ ಇನ್ಕಮ್ ಆಗಲಿ, ಅದು ಯಾವುದರಲ್ಲಿ ಸಹ ಆಗಲಿ ಅಷ್ಟೊಂದು ತಲೆಬಿಸಿ ಉಂಟು. ಯಾವಾಗ ಎಂತ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ ಈಗಿನ ಕಾಲದಲ್ಲಿ. ಈಗಿನ ಬಟ್ ಕಾಲದಲ್ಲಿ ತೋಟ ಅಂದರೆ ನಿಮಗೆ ಯಾವ ಕಾಂಪಿಟೇಷನ್ ಇಲ್ಲ, ಏನಿಲ್ಲ. ಉಲ್ಟಾ ನಿಮಗೆ ಗೌರ್ಮೆಂಟ್ ಫುಲ್ ಸಪೋರ್ಟ್ ಇದೆ. ಗವರ್ಮೆಂಟ್ ತುಂಬಾ ಸ್ಕೀಮ್ಸ್ ಇದೆ ಅಲ್ಲ? ತುಂಬ ಸಪೋರ್ಟ್ ಇದೆ. ಯಾವ ನೀರಿಗಾಗಲಿ, ಬೋರ್ವೆಲ್ಗಾಗಲಿ, ಪೈಪಿಗೆ ಆಗ್ಲಿ, ಪೈಪ್ಲೈನ್ ಆಗಲಿ, ಫರ್ಟಿಲೈಸರ್ಗೆ ಸಹ ಆಗ್ಲಿ ಅಲ್ಲ? ಫರ್ಟಿಲೈಸರ್ ಆಗಲಿ, ಯಾವುದಕ್ಕೆ ಸಹ ನಿಮಗೆ ತುಂಬ ಕ್ರಾಪ್ ಇನ್ಸೂರೆನ್ಸ್ ಉಂಟು. ಅಷ್ಟೇ ಅಲ್ಲ, ಒಳ್ಳೆ ಒಂದು ವೇಳೆ ಮನೆಯಲ್ಲಿ ಮಳೆಗಾಲದಲ್ಲಿ ಮಳೆ ಹಾನಿ ಆಗಿದರೆ, ನಿಮಗೆ ಇದು ಎಲ್ಲ ಅಲ್ಲ ತೋಟ ಎಲ್ಲ ಎಲ್ಲ ಹಾಳಾಗಿದ್ರೆ ಸಹ ಅದಕ್ಕೆ ಸಹ ಫುಲ್ ಸಪೋರ್ಟ್ ಉಂಟು ಇವಾಗ. ಸಪೋರ್ಟ್ ಉಂಟಲ್ಲ? ಕ್ರಾಪ್ ಇಷ್ಟೆಲ್ಲ ಇನ್ಸೂರೆನ್ಸ್ ಸಪೋರ್ಟ್ ಉಂಟು. ಮಾಡುವಾಗ ಅಗ್ರಿಕಲ್ಚರ್ ತುಂಬಾ ಒಳ್ಳೆ ಕಾಣ್ತಾ ಹೌದು, ಉಂಟು. ತುಂಬ ಒಳ್ಳೆಯದು. ನಮ್ಮ ಈ ಫ್ಯೂಚರಿಗೆ ಮಕ್ಕಳಿಗೆಲ್ಲ ತುಂಬ ತುಂಬಾ ಬೆನಿಫಿಟ್ ಉಂಟು ಇದರಲ್ಲಿ. ಯಾಕೆ ಅಂದರೆ ಇದರಲ್ಲಿ ಕಾಂಪಿಟೇಷನ್ ಇಲ್ಲ ರೇಟಲ್ಲಿ. ನಿಮ್ಮ ಕಾಂಪಿಟೇಷನ್ ಈ ಇಲ್ಲ ಅಲ್ಲ? ಪ್ರೈವೇಟ್ ಬಿಸ್ನೆಸ್ಸಲ್ಲಿ ಆಗಲಿಲ್ಲ ಕಾಂಪಿಟೇಷನ್, ಕರೆಕ್ಟ್. ಇದರಲ್ಲಿ ಕಾಂಪಿಟೇಷನ್ ಇಲ್ಲ. ನಾವು ಹೋಗಿ ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡ್ಬೋದು. ಯಾವ ಅಂಗಡಿ ಬೇಕು, ಎಲ್ಲಿ ಬೇಕಾದರೂ ನಮಗೆ ಇಡ್ಬೋದು, ಸೇಲ್ ಮಾಡ್ಬೋದು. ಸೇಲ್ ಮಾಡ್ಬೋದು. ಆ ಕಡೆ. ಹಾಗಾಗೋದ್ರಿಂದ ನನ್ನ ಲೆಕ್ಕದಲ್ಲಿ ನಾನು ಸಹ ಒಂದು ಸ್ವಂತ ಅಗ್ರಿಕಲ್ಚರ್ ಅಗ್ರಿಕಲ್ಚರಿಸ್ಟ್. ಕಿಸಾನ್. ಹೌದು, ಹೌದು, ಕಿಸಾನ್. ಹಾಗಾಗಿ ರೈತ ನಾನು ಸಹ ಒಂದು ಕಷ್ಟಪಡಬೇಕು. ಕಷ್ಟಪಡ್ಬೇಕು. ಕಷ್ಟಪಡಬೇಕು. ಹೆಲ್ತಿಗೆ ಸಹ ಒಳ್ಳೆಯದು. ಹೌದು. ನಾವು ಈಗದು ಎಷ್ಟು ನಾವು ಕಷ್ಟಪಟ್ಟರೆ ಓಡಾಡ್ತೇವೆ. ನಮ್ಮ ಹೆಲ್ತಿಗೆ ನಮಗೆ ಒಳ್ಳೆಯದು. ಕರೆಕ್ಟ್ ಸರ್. ಆದ್ರೆ ಈಗ ಫೈನಲ್ ಇದು ಎಂತ ನಾವು ತೋರಿಸ್ತಿದ್ದೇವೆ ಈಗ ನಮ್ಮ ನೋಡಿ, ಕ್ಲೈಂಟ್ಸಿಗೆ? ನಮ್ದೊಂದು ಕ್ಲೈಂಟ್ ಇದು. ಓಕೆ. ಇದರಲ್ಲಿ ಟೋಟಲ್ 3 ಎಕರೆ ವರ್ಗ ಉಂಟು. ಮೂವಿ ಪ್ರೈವೇಟ್ ವರ್ಕ್ ಗ್ರೌಂಡ್. ರೆಕಾರ್ಡ್ಲಿ ಓಕೆ. 2 ಓಕೆ. ಎಕರೆ ಕುಮ್ಕಿ. ಓಕೆ. ಟೋಟಲ್ 5 ಎಕರೆ. 5 ಎಕರೆ. 5 ಎಕರೆ 5 ಓಕೆ. ಎಕರ್ಸ್. 5 ಎಕರ್ಸ್ ಅಲ್ಲಿ 3 ಎಕರ್ಸ್ ಕುಮ್ಕಿ, ಸಾರಿ ರೆಕಾರ್ಡ್ಲಿ ಓಕೆ. 2 ಎಕರ್ಸ್ ಕುಮ್ಕಿ. ಓಕೆ. ನೋಡಿ, ಫುಲ್ ನೀರಲ್ಲಿ ಸ್ಪ್ರಿಂಕ್ಲರ್ ಇದು ಸಪ್ಲೈ ಎಲ್ಲ, ಪೈಪ್ಲೈನ್ ಎಲ್ಲ ಎಲ್ಲ ಆಗಿದೆ. ಫೆಸಿಲಿಟಿ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ದಾರೆ. ಫೆಸಿಲಿಟಿ ಎಲ್ಲ. ಇಡೀ ತೋಟದಲ್ಲಿ 2,500 ಗಿಡ ಉಂಟು ಸರ್. 1,000 ಅಲ್ಲ, 2,500. 2,500. 2,500ದಲ್ಲಿ ನಿಮಗೆ ಒಳ್ಳೆ ಇನ್ಕಮ್. ಬೇರೆ ಯಾವ ಬಿಸ್ನೆಸ್ಸೇ ಬೇಡ. ಓಕೆ. 2,500 ಗಿಡದಲ್ಲಿ ನಿಮಗೆ ಗಿಡ ನೋಡುವಾಗ ಗೊತ್ತಾಗುತ್ತೆ ಸರ್. ನಿಮ್ಮ ಮಳೆಗಾಲ ಈಗ ಮಾರ್ಚ್ ನೋಡಿ ಸರ್. ಈ ಮಾರ್ಚಲ್ಲಿ ಹೇಗೆ ಉಂಟು ಗಿಡ ನೋಡಿ ಸರ್. ಒಳ್ಳೆ ನೀರುಂಟು, 2 ಬೋರ್ವೆಲ್ ಉಂಟು, 2 ಕೆರೆ ಉಂಟು. ಕೆರೆ ತೋರಿಸ್ತೇನೆ ಉಂಟಲ್ಲ? ನಿಮಗೆ ಕೆಳಗೆ ಹೋಗುವ. ಓಕೆ. 2 ಕೆರೆ ಉಂಟು. ಓಕೆ. 2,500 ಗಿಡಗಳಿವೆ. ಎಷ್ಟು ಎಕರೆ ಟೋಟಲ್? 5 ಎಕರ್ಸ್. 5 ಎಕರ್ಸ್ ಹೌದು, ಪ್ರಾಪರ್ಟಿ ಅಲ್ಲ? ಎಲ್ಲದಲ್ಲಿ 5 ಎಕರ್ಸ್ ಸರ್. ನೋಡಿ ಸರ್, ಓಕೆ. ಈಗ ಇದರಲ್ಲಿ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸರ್. ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೇವಲ 4.5 ವರ್ಷ ಆಯ್ತು ಈ ಗಿಡಗಳಿಗೆ. ಒಂದೊಂದು ಗಿಡಗಳಿಗೆ 4.5 ವರ್ಷ ಆಯ್ತು. ಎಷ್ಟು ವರ್ಷದಲ್ಲಿ ಫಲ ಕೊಡುದು ಆಕ್ಚುಲಿ? ಈಗ ಸ್ಟಾರ್ಟ್ ಆಗಿದೆ. ಇನ್ನು 1 ವರ್ಷದಲ್ಲಿ ಫುಲ್ಲಿ 100% ಫಲ ಕೊಡ್ತದೆ. ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಕಮ್ಮಿ ಸ್ವಲ್ಪ ಆಗ್ತದಾ? ಕಮ್ಮಿ, ಫಸ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಅದು ಎಲ್ಲ ತೋಟದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರಿಗೆಲ್ಲ ಗೊತ್ತುಂಟು. ಓ, ಅದು ಡಿಟೇಲ್ ಸರಿ. ಆಗಿ ಹೇಳುವ ಅಗತ್ಯ ಇಲ್ಲ, ಅವರಿಗೆ ಎಲ್ಲರಿಗೂ ಗೊತ್ತುಂಟು. ಫಸ್ಟ್ ಇಯರ್ ಸ್ವಲ್ಪ ಕಮ್ಮಿ, ಮತ್ತೆ ಆದಾದ ನಂತರ ಗ್ರೋತ್ ಆಗ್ತಾ ಜಾಸ್ತಿ ಒಳ್ಳೆ ಫಲ ಆಗ್ತದಲ್ಲ? ಕೊಡ್ತದೆ. ಓಕೆ. ಸೊ ನಾವು ಕೆಳಗೆ ಬೋರ್ವೆಲ್ ತೋರಿಸುವನ? ಬನ್ನಿ ಸರ್. ನೋಡಿ ಸರ್, ನಾನೀಗ ನೀರಿದ್ದು ಸೋರ್ಸ್ ಹೇಳಿದಲ್ಲ, ಇದು ಈಗ ಮಾರ್ಚ್ ನೋಡಿ ಸರ್. ಈಗ ಮಾರ್ಚಲ್ಲಿ ನಮಗೆ ಇಷ್ಟು ಮೇಲೆ ಒಂದು ಹಳ್ಳದಲ್ಲಿ ನೀರುಂಟು. ಮಾರ್ಚಲ್ಲಿ ಈ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಈಗ ಮಳೆ ಇಲ್ಲ, ಏನಿಲ್ಲ. ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ? ನೋಡಿ ಸರ್. ಅದಲ್ಲದೆ ಅಲ್ಲಿ ಒಂದು ಬೋರ್ವೆಲ್ ಉಂಟು, ತೋರಿಸ್ತೇನೆ. ಇಡೀ ತೋಟ, ನಮ್ಮ ಇಡೀ ತೋಟ ಗ್ರೀನರಿ ಉಂಟು ಸರ್. ಗ್ರೀನರಿ, ಫುಲ್ಲಿ ಗ್ರೀನರಿ. ಇಡೀ ವಿಡಿಯೋದಲ್ಲಿ ಕವರೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕಷ್ಟ, ತುಂಬಾ ಕಷ್ಟ ಸರ್. ಫುಲ್ ಒಮ್ಮೆಲೆ ಮಾಡ್ಲಿಕ್ಕೆ ಕಷ್ಟ. ಕಷ್ಟ ಉಂಟು. ಅದಲ್ಲದೆ ಒಂದು ಬೋರ್ ಅಲ್ಲಿ ಉಂಟು ಸರ್. ಸೊ ನೋಡಿ ಸರ್, 2 ಬೋರ್ ಇದೆ. 2 ಬೋರ್ ಇದೆ. ಒಂದು ಮೇಲೆ ಇದೆ, ಒಂದು ಓಕೆ. ಇಲ್ಲಿ ಕೆಳಗೆ. ಓಕೆ. 2 ಹಳ್ಳ ಉಂಟು, ಹಳ್ಳ ಸಹ ಮೇಲೆ ಉಂಟು. ಓಕೆ. ನಿಮ್ಗೆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಾದ್ರೆ ವಿಡಿಯೋ ಸಾಧ್ಯವಾದ್ರೆ ತೆಗೀರಿ ಸರ್. ನೋಡಿ, ಫುಲ್ ಒಂದೇ ಲೆಕ್ಕ ಉಂಟು ಗಿಡಗಳು. ಎಲ್ಲ ಒಂದೇ ಲೆಕ್ಕ ಉಂಟು. ಫುಲ್ಲಿ ಗ್ರೀನರಿ. ಮೇಂಟೆನೆನ್ಸ್ ಆಗ್ತಾ ಇದೆ ಸರ್, ಕೆಲಸ ಆಗ್ತಾ ಇದೆ ಸರ್. ಇಲ್ಲಿ ನೋಡಿ ಸರ್, ಇನ್ನೊಂದು ಬೋರ್ವೆಲ್. ಓಕೆ.
ವಿಡಿಯೋ ತುಂಬಾ ಉದ್ದ ಆಗ್ತದೆ. ಹೌದು ಸೊ ಫೈನಲಿ ಇದು ಲೊಕೇಶನ್ ಒಂದ್ಸಲ ಇನ್ನೊಮ್ಮೆ ಹೇಳುವ, ನೋಡಿದವರಿಗೆ ಗೊತ್ತಾಗ್ತದಲ್ಲ. ಸರ್. ಇದು ಮೂಡುಬಿದಿರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ನಾವು ಇದ್ದೇವೆ. ಹ್ಮ್. ಮೂಡುಬಿದಿರೆಯಿಂದ ಕಾರ್ಕಳಕ್ಕೆ ಹೋಗುವ ರೋಡಿನ ನಡುವಿನಲ್ಲಿ ಬೆಳ್ಳುವ ಹೇಳುವ ಒಂದು ಪಟ್ಟಣ ಸಿಗ್ತದೆ. ಓಕೆ. ಅಲ್ಲಿಂದ ನಾವು 5-5.5 ಮ್ಯಾಕ್ಸಿಮಮ್ 6 ಕಿಲೋಮೀಟರ್ ನಾವು ಒಳಗಡೆ ಇದ್ದೇವೆ. ನಮ್ಮ ತೋಟ ಅಂದರೆ 5 ಎಕರೆ ತೋಟ. ಹ್ಮ್. 5 ಎಕರೆಯಲ್ಲಿ 3 ಎಕರೆ ರೆಕಾರ್ಡ್, 2 ಎಕರೆ ಕುಮ್ಕಿ. ಇಡೀ ತೋಟಕ್ಕೆ ಫೆನ್ಸಿಂಗ್ ಉಂಟು, ಕಾಂಪೌಂಡ್ ಫೆನ್ಸಿಂಗ್. ಓಕೆ. ಯಾವ ತೊಂದರೆ ಇಲ್ಲ, ಏನು ಕಾಂಪೌಂಡ್ ಅಲ್ಲ, ಫೆನ್ಸಿಂಗ್ ಇರೋದು. ಫೆನ್ಸಿಂಗ್ ಫುಲ್ ಫೆನ್ಸಿಂಗ್ ಉಂಟು. ಓಕೆ. 2,500 ಗಿಡ ಇದೆ, 2 ಬೋರ್ವೆಲ್, 2 ಕೆರೆ ಇದೆ ಅಲ್ಲ. ಒಟ್ಟಿಗೆ ನಾವು 2,500 ಗಿಡವನ್ನು ಒಮ್ಮೆಲೆ ಸೇಲ್ ಮಾಡೋದು. ಓಕೆ. ಸೊ ಇದು ಸರ್ ಫೈನಲ್ ಈ ಪ್ರೈಸ್ ಎಷ್ಟು ಹೇಳ್ತಿದ್ದಾರೆ ಪ್ರಾಪರ್ಟಿಗೆ? ಸರ್ ಪ್ರಾಪರ್ಟಿ ರೇಟ್ ಉಂಟು ಸರ್. ಇಲ್ಲಿ ಜಾಗಕ್ಕೆ ಸೆನ್ಸಿಗೆ 40-50 ಸಾವಿರ ಉಂಟು ಸರ್. ಏನು ಕಮ್ಮಿ ಇಲ್ಲ. ಎಲ್ಲಿ ಹೋದ್ರೆ ಸರ್ ನಿಮಗೆ ಮಿನಿಮಮ್ 40,000 ಉಂಟೆ. ನಾನೀಗ ವಿಡಿಯೋ ತೆಗಿಲಿಕ್ಕೆ ತುಂಬಾ ಹೋಗ್ತೇನೆ. ಹೌದು, ಎಲ್ಲಿ ನೋಡಿದ್ರೆ ಸರ್ ಪ್ರೈಸ್ ಉಂಟು. 50,000 ಮಿನಿಮಮ್ ಉಂಟು. ಅದಕ್ಕೂ ಕಮ್ಮಿ ಈಗಿನ ಕಾಲದ ಜಾಗವೇ ಇಲ್ಲ. ಇಲ್ಲ ಸುಮ್ಮನೆ ಒಂದು 10-20 ಕಿಲೋಮೀಟರ್ ಒಳಗೆ ಹೋದ್ರೆ ಸ್ವಲ್ಪ ಗುಡ್ಡ ಗಿಡ್ಡ ಎಲ್ಲ ಸಿಗ್ತದೆ ನಿಮ್ಗೆ ಕಮ್ಮಿಯಲ್ಲಿ. ತುಂಬಾ ಜನ ಇದು ನೋಡಿ ಸರ್, ಇದು ಒಳ್ಳೆ ಜಾಗ. ತುಂಬಾ ಕ್ಲೈಂಟ್ ಫೋನ್ ಮಾಡಿ 10,000ಗೆ ಸಿಗ್ತದ, 15,000ಗೆ ಸಿಗ್ತದ. ಕಷ್ಟ ಸರ್. ಈ ಕಾಲದಲ್ಲಿ ಹೋಗಿದೆ ಅದು ಹೋಗಿದೆ. ಅದು ಬಂಜಾರ ಪ್ರದೇಶ ಎಲ್ಲ ಸಿಗ್ತದೆ, ಅಲ್ಲಿ ನೀರು ಇರುದಿಲ್ಲ, ಏನು ಇರುದಿಲ್ಲ. ಎಷ್ಟು ಬೋರ್ವೆಲ್ ತೆಗೆದ್ರು ಸಹ ನೀರು ಇರುದಿಲ್ಲ. ಮತ್ತೆ ಇದು ಗಿಡ ಮರಗಳೆಲ್ಲ ಒಳ್ಳೆ ನೋಡಿ ಸರ್. ಹೌದು, ಒಂದೇ ಲೆಕ್ಕ ಉಂಟು ಸರ್. ಗಿಡ ನೋಡಿ ಸರ್, ಎಲ್ಲದಲ್ಲಿ ಫಲ ಹೋಗ್ತಾ ಉಂಟು. ಈಗ ನಿಮ್ಗೆ ಬೇಕಾದ ನಾವು ಇದು ತೋರಿಸ್ತಾ ನೋಡಿ, ಇಲ್ಲಿ ಸರ್ ನೋಡಿ ಸರ್. ಕರೆಕ್ಟ್. ಎಲ್ಲ ಗಿಡಗಳಿಗೆ ಸಹ ನಮ್ದು ನೀರಿದ್ದು ಸಿಸ್ಟಮ್ ಉಂಟು. ಪ್ರತಿಯೊಂದು ಗಿಡಕ್ಕೆ ಸಹ ನೀರು ಸ್ಪ್ರಿಂಕ್ಲರ್ ಮುಖಾಂತರ ಹರಡ್ತದೆ. ಸೊ ಎಷ್ಟು ಸರ್ ಇದು ಪ್ರೈಸ್ ಫೈನಲ್ ಎಷ್ಟಕ್ಕೆ ಬರ್ತದೆ? ನೆಗೋಷಿಯೇಟ್ ಉಂಟು ಅಂತ ಸರ್? ನೆಗೋಷಿಯಬಲ್ ವಿಷಯ ಬೇರೆ, ನೆಗೋಷಿಯಬಲ್ ಇಲ್ಲದ ವ್ಯಾಪಾರನೇ ಇಲ್ಲ. ನಮ್ದು ಈ ಪಾರ್ಟಿ, ನಮ್ದು ಕ್ಲೈಂಟ್ ಹೇಳ್ತಾರೆ 1.35 ಅಂದ್ರೆ 1,35,00,000 ಫೈನಲ್ ರೇಟ್. ಏನಾದ್ರೂ ಸ್ವಲ್ಪ ಮತ್ತೆ ಇಂಟ್ರೆಸ್ಟೆಡ್ ಇದ್ದವರು ಕಾಲ್ ಮಾಡಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದು ಸರ್. ಎಸ್, ಓಕೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಿಮಗೆ ಸೆನ್ಸಿಗೆ ಜಾಸ್ತಿ ಬೀಳುದಿಲ್ಲ. ಮಿನಿಮಮ್ 40,000 ಚಿಲ್ಲರೆ ಬೀಳ್ತದೆ ಮ್ಯಾಕ್ಸಿಮಮ್. ಫೈನ್ ಸರ್. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ. ಎಸ್, ಥ್ಯಾಂಕ್ ಯು ಸರ್. ವೆಲ್ಕಮ್.